ನಮಸ್ತೆ ಸ್ಟೂಡೆಂಟ್ಸ್. ಇವತ್ತು ಫಂಕ್ಷನ್ಸ್ ಆಫ್ ಸೆಬಿ ಜೊತೆಗೆ ನಿಮ್ಗೆ ಆಬ್ಜೆಕ್ಟಿವ್ಸ್ ಆಫ್ ಸೆಬಿನ ಡಿಸ್ಕಸ್ ಮಾಡ್ತಾ ಇದ್ದೀನಿ ಈ ನನ್ನ ವಿಡಿಯೋದಲ್ಲಿ. ಈ ಒಂದೇ ವಿಡಿಯೋದಲ್ಲಿ ಎರಡು ಟಾಪಿಕ್ಸ್ ನ ಕವರ್ ಮಾಡ್ತಾ ಇದ್ದೀನಿ ನಿಮ್ಗೆ. ಫಂಕ್ಷನ್ಸ್ ಆಫ್ ಸೆಬಿ, ಫಸ್ಟ್ ಆಫ್ ಆಲ್ ವಾಟ್ ಇಸ್ ಸೆಬಿ? ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಕರೀತಾರೆ. ಅಬ್ರಿವೇಷನ್ ಇದು ಕೂಡ 2 ಮಾರ್ಕ್ಸ್ ಅಲ್ಲಿ ಕೇಳುವಂತ ಚಾನ್ಸಸ್ ಇದೆ. ಇಟ್ ಈಸ್ ಒನ್ ಆಫ್ ದಿ ರೆಗ್ಯುಲೇಟರಿ ಬಾಡಿ ರೆಸ್ಪಾನ್ಸಿಬಲ್ ಫಾರ್ ಓವರ್ ಸೀಯಿಂಗ್ ದ ಸೆಕ್ಯೂರಿಟಿ ಮಾರ್ಕೆಟ್ ಇನ್ ಇಂಡಿಯಾ. ಅಂದ್ರೆ ಯಾವುದೇ ರೀತಿ ಸೆಕ್ಯೂರಿಟೀಸ್ ಅದೇ ಶೇರ್ಸ್, ಡಿಬೆಂಚರ್ಸ್, ಬಾಂಡ್ಸ್ ರಿಲೇಟೆಡ್ ಪ್ರಾಬ್ಲಮ್ ಆಯ್ತು ಅಂತಂದ್ರೆ ಅದ್ರದ್ದು ರೆಗ್ಯುಲೇಟರಿ ಬಾಡಿ, ಇವಾಗ ಹೇಗೆ ಬ್ಯಾಂಕಿಂಗ್ ರಿಲೇಟೆಡ್ಗೆಲ್ಲ RBI ಬರುತ್ತೆ, ಸೊ ಸೆಬಿ ಸ್ಟಾಕ್ ಎಕ್ಸ್ಚೇಂಜ್ ರಿಲೇಟೆಡ್ಗೆಲ್ಲ ಬರುವಂತ ರೆಗ್ಯುಲೇಟರಿ ಬಾಡಿ ಬಂದು ಸೆಬಿ ಅಂತ ಹೇಳ್ಬೋದು. ಇವ್ರದ್ದು ಫಂಕ್ಷನ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ನೋಡೋಣ. ರೆಗ್ಯುಲೇಷನ್ ಆಫ್ ಸೆಕ್ಯೂರಿಟೀಸ್ ಮಾರ್ಕೆಟ್ ಅಂದ್ರೆ ಬೋತ್ ಪ್ರೈಮರಿ ಮಾರ್ಕೆಟ್ ಆದ್ರೂ ಆಗಿರ್ಬೋದು, ಸೆಕೆಂಡರಿ ಮಾರ್ಕೆಟ್ ಆಗಿರ್ಬೋದು, ಶೇರ್ಸ್ ರಿಲೇಟೆಡ್ ಲೈಕ್ ಟ್ರೇಡಿಂಗ್ ಆಫ್ ಸೆಕ್ಯೂರಿಟೀಸ್ ರಿಲೇಟೆಡ್ ಎಲ್ಲ ಇವರು ನೋಡ್ಕೊಳಂತದ್ದೇ ಇವ್ರದ್ದು ಡ್ಯೂಟಿ ಆಗಿರುತ್ತೆ. ರಿಜಿಸ್ಟ್ರೇಷನ್ ಅಂಡ್ ರೆಗ್ಯುಲೇಷನ್ ಆಫ್ ಇಂಟರ್ಮೀಡಿಯರೀಸ್ ಅಂದ್ರೆ ಬ್ರೋಕರ್ಸ್, ಮರ್ಚೆಂಟ್ ಬ್ಯಾಂಕರ್ಸ್ ಎಲ್ಲ ಇರ್ತಾರಲ್ಲ, ಅವರು ರಿಜಿಸ್ಟ್ರೇಷನ್ ಆಗ್ತಾ ಇದಾರ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಫಾಲೋ ಮಾಡ್ತಾ ಇದಾರ ಅನ್ನೋದನ್ನ ನೋಡ್ಕೋತಾರೆ. ಏನಾದ್ರು ರಿಜಿಸ್ಟ್ರೇಷನ್ ಅಲ್ಲಿ ಪ್ರಾಬ್ಲಮ್ ಇತ್ತು ಅಂತಂದ್ರೆ ಇವ್ರು ಸಪೋರ್ಟ್ ಮಾಡ್ತಾರೆ. ಯಾರು? ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅವ್ರ ಅಂಡರ್ ಅಲ್ಲೇ ಇವ್ರು ರಿಜಿಸ್ಟರ್ ಆಗ್ಬೇಕು. ಫ್ರೇಮಿಂಗ್ ಆಫ್ ರೆಗ್ಯುಲೇಷನ್ಸ್, ವಾಟ್ ಈಸ್ ರೆಗ್ಯುಲೇಷನ್ಸ್ ಅಂತಂದ್ರೆ ರೂಲ್ಸ್, ಪಾಲಿಸೀಸ್ ಎಲ್ಲ ಇರುತ್ತೆ ಅಲ್ವಾ, ಅದನ್ನ ಫ್ರೇಮ್ ಮಾಡ್ತಾರೆ. ಮತ್ತೆ ಫೇರ್ ಪ್ರಾಕ್ಟೀಸಸ್ ಅಂದ್ರೆ ಫೇರ್ ಅಂತಂದ್ರೆ ಯಾವುದೇ ಅವರು ಸೆಕ್ಯೂರಿಟೀಸ್ ಡೀಲ್ ಮಾಡ್ತಾ ಇದ್ದಾರೆ ಅದು ಫೇರ್ ಇರಬೇಕು, ಅನ್ಫೇರ್ ಆಗಿರಬಾರ್ದು. ಮತ್ತೆ ಇನ್ವೆಸ್ಟರ್ಸ್ಗೆ ಒಂದು ಪ್ರೊಟೆಕ್ಷನ್ ಅಂತಂದ್ರೆ ಯಾವ್ದಾದ್ರು ಪ್ರಾಬ್ಲಮ್ ಆಗಿದ್ರೆ ಅದನ್ನ ಇವರು ಸಾರ್ಟ್ ಔಟ್ ಮಾಡ್ಕೊತಾರೆ. ಸೂಪರ್ವಿಷನ್ ಅಂದ್ರೆ ರೆಗ್ಯುಲರ್ ಆಗಿ ಮಾನಿಟರ್ ಮಾಡ್ತಾ ಇರ್ತಾರೆ. ಇನ್ಸೈಡರ್ ಟ್ರೇಡಿಂಗ್ ಆಗಿರ್ಬೋದು, ಏನಾರ ಮಾಲ್ ಪ್ರಾಕ್ಟೀಸ್ ಏನಾರ ಆಗ್ತಿದ್ಯಾ, ಆಗ್ದಲೇ ಇರೋ ತರ ನೋಡ್ಕೋತಾರೆ, ಅದನ್ನ ಸೂಪರ್ವಿಷನ್ ಅಂತ ಹೇಳ್ತಾರೆ. ಇನ್ವೆಸ್ಟರ್ಸ್ ಪ್ರೊಟೆಕ್ಷನ್, ಅಫ್ಕೋರ್ಸ್ ಹೊಸ ಇನ್ವೆಸ್ಟರ್ಸ್ಗೆ ಇಂಟ್ರೊಡಕ್ಷನ್ ಕೊಡ್ತಾರೆ. ಅದಾದ್ಮೇಲೆ ಫ್ರೆಂಡ್ಲಿ ನೇಚರ್ ಇರುತ್ತೆ, ಅಂದ್ರೆ ಲೈಕ್ ಇನ್ವೆಸ್ಟರ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಯಾವುದೇ ಗ್ರೀವಿಯನ್ಸಿಸ್ ಬಂದ್ರು ಅದನ್ನ ಸಾರ್ಟ್ ಔಟ್ ಮಾಡಿ ಕೊಡ್ತಾರೆ. ಡೆವಲಪ್ಮೆಂಟ್ ಆಫ್ ಮಾರ್ಕೆಟ್ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಇಂಪ್ರೂವ್ ಮಾಡ್ತಾರೆ, ಡೇ ಬೈ ಡೇ ಸಿಸ್ಟಮ್ ನ ಲೈಕ್ ಸಿಸ್ಟಮ್ಯಾಟಿಕ್ ಮ್ಯಾನರ್ ಅಲ್ಲಿ ರನ್ ಮಾಡ್ಕೊಂತ ಹೋಗ್ತಾರೆ. ಮಾರ್ಕೆಟ್ ಇನ್ಫ್ರಾಸ್ಟ್ರಕ್ಚರ್ ಯಾವುದೇ ರೀತಿ ಪ್ರಾಬ್ಲಮ್ ಬರ್ದಿಲ್ಲ ಇರ್ತಾರ, ಟ್ರೇಡಿಂಗ್ ಸಿಸ್ಟಮ್ ನಾರ್ಮಲ್ ಆಗಿರೋ ತರ ನೋಡ್ಕೊಂತ ಹೋಗ್ತಾರೆ. ಮೇನ್ ಇಂಪ್ರೂವ್ಮೆಂಟ್ ಇಯರ್ ಟು ಇಯರ್ ಅವ್ರಿಗೆ ಒಳ್ಳೆ ಪ್ರಾಫಿಟ್ ಬರೋ ತರ ನೋಡ್ಕೊಂತ ಹೋಗ್ತಾರೆ. ನೆಕ್ಸ್ಟ್ ಇಂಟರ್ನ್ಯಾಷನಲ್ ಕೋಆಪರೇಷನ್ಸ್. ವಾಟ್ ಈಸ್ ಇಂಟರ್ನ್ಯಾಷನಲ್ ಅಂತಂದ್ರೆ ಲೈಕ್ ಫಾರಿನ್ ಕೊಲಾಬರೇಷನ್ಸ್ ಕೂಡ ಮಾಡ್ತಾರೆ. ಅಂದ್ರೆ ಫಾರಿನ್ ಕಂಟ್ರೀಸ್ ಅಲ್ಲೂ ಕೂಡ ಅವ್ರಿಗೂ ಕೂಡ ಲೈಕ್ ಏನಂತಂದ್ರೆ ಗ್ಲೋಬಲ್ ಸೆಕ್ಯೂರಿಟಿ ಮಾರ್ಕೆಟ್ ಅಲ್ಲೂ ಕೂಡ ಡೀಲ್ ಮಾಡೋ ತರ ನಮ್ ಇನ್ವೆಸ್ಟರ್ಸ್ ನ ನೋಡ್ಕೋತಾರೆ. ಅದಕ್ಕೂ ಕೂಡ ಕೋಆಪರೇಟ್ ಮಾಡ್ತಾರೆ. ಇಷ್ಟು ಕೂಡ ಫಂಕ್ಷನ್ಸ್ ಆಫ್ ಸೆಬಿ. ನಿಮ್ಗೆ 12 ಮಾರ್ಕ್ಸ್ ಆದ್ರೂ ಕೇಳ್ಬೋದು, ಇಲ್ಲ ಸೆಕ್ಷನ್ ಬಿ ಗಾದ್ರೂ ಕೇಳ್ಬೋದು. 2 ಮಾರ್ಕ್ಸ್ ಗೆ ಸೆಬಿ ಬಗ್ಗೆ ಕೇಳ್ತು ಅಂತಂದ್ರೆ ಬರಿಬಹುದು. ಇದಾದ್ಮೇಲೆ ಇನ್ನೊಂದು ಏನಂತಂದ್ರೆ ನಿಮ್ಗೆ ಸ್ಟಾಕ್ ಎಕ್ಸ್ಚೇಂಜ್ ಬಗ್ಗೆ ಕೇಳ್ತು ಅಂದ್ರೂ ನೀವು ಇದೇ ಪಾಯಿಂಟ್ಸ್ನೇ ಬರೀಬಹುದು. ಸರಿನಾ? ಲೈಕ್ ಇದ್ರದ್ದು ಒಂದೇ ವಿಡಿಯೋದಲ್ಲಿ 2 ಟಾಪಿಕ್ ಕೂಡ ಕವರ್ ಮಾಡ್ತಾ ಇದ್ದೀನಿ. ಫಂಕ್ಷನ್ಸ್ ಆಫ್ ಸೆಬಿ ಅಂದ್ರೆ ರೆಗ್ಯುಲೇಷನ್ ಆಫ್ ಸೆಕ್ಯೂರಿಟಿ ಮಾರ್ಕೆಟ್, ರಿಜಿಸ್ಟ್ರೇಷನ್ ಅಂಡ್ ರೆಗ್ಯುಲೇಷನ್ ಆಫ್ ಇಂಟರ್ಮೀಡಿಯರೀಸ್, ಫ್ರೇಮಿಂಗ್ ಆಫ್ ರೆಗ್ಯುಲೇಷನ್, ಸೂಪರ್ವಿಷನ್, ಇನ್ವೆಸ್ಟರ್ಸ್ ಪ್ರೊಟೆಕ್ಷನ್, ಡೆವಲಪ್ಮೆಂಟ್ ಆಫ್ ಮಾರ್ಕೆಟ್ ಇನ್ಫ್ರಾಸ್ಟ್ರಕ್ಚರ್, ಇಂಟರ್ನ್ಯಾಷನಲ್ ಕಾರ್ಪೊರೇಷನ್ಸ್. ಇಷ್ಟು ಕೂಡ ಫಸ್ಟ್ ಸೆಬಿದು ಇಂಟ್ರೊಡಕ್ಷನ್ ಬರೀರಿ, ಪಾಯಿಂಟ್ಸ್ ನ ಬರೆದು ಓನ್ ವರ್ಡ್ಸ್ ಎಕ್ಸ್ಪ್ಲೈನ್ ಮಾಡಿ ಕನ್ಕ್ಲೂಷನ್ ಕೊಡಿ ಸ್ಟೂಡೆಂಟ್ಸ್. ಈ ನನ್ನ ನೆಕ್ಸ್ಟ್ ಟಾಪಿಕ್ ಬಂದು ಸೆಬಿದೆ ಆಬ್ಜೆಕ್ಟಿವ್ಸ್ ಅಂತಂದ್ರೇನು? ಉದ್ದೇಶ. ಯಾವ ಆಬ್ಜೆಕ್ಟಿವ್ ಇಟ್ಕೊಂಡು ಇವರು ರನ್ ಮಾಡ್ತಾ ಇದ್ದಾರೆ? ಮೊದಲನೇ ಆಬ್ಜೆಕ್ಟಿವ್ ಇನ್ವೆಸ್ಟರ್ಸ್ ಪ್ರೊಟೆಕ್ಷನ್ ಅಂದ್ರೆ ಇನ್ವೆಸ್ಟರ್ಸ್ ಸೇಫ್ಟಿ. ಟ್ರಾನ್ಸ್ಪರೆಂಟ್ ಆಗಿರ್ಬೇಕು ಸೆಕ್ಯೂರಿಟಿ ಮಾರ್ಕೆಟ್ ಅಲ್ಲಿ, ಆ ರೀತಿ ಇನ್ವೆಸ್ಟರ್ಸ್ಗೆ ಪ್ರೊಟೆಕ್ಷನ್ಸ್ ಕೊಡ್ತಾರೆ ನೋಡಿ. ಟು ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ಇನ್ವೆಸ್ಟರ್ಸ್ ಇನ್ ಸೆಕ್ಯೂರಿಟೀಸ್ ಅಂಡ್ ಟು ಪ್ರಮೋಟ್ ಎ ಫೇರ್ ಅಂಡ್ ಟ್ರಾನ್ಸ್ಪರೆಂಟ್ ಸೆಕ್ಯೂರಿಟಿ ಮಾರ್ಕೆಟ್. ರೆಗ್ಯುಲೇಷನ್ ಅಂಡ್ ಓವರ್ಸೈಟ್ ಟು ರೆಗ್ಯುಲೇಟ್ ದ ಸೆಕ್ಯೂರಿಟಿ ಮಾರ್ಕೆಟ್, ಎನ್ಶೂರ್ ಇಟ್ಸ್ ಪ್ರಾಪರ್ ಫಂಕ್ಷನ್ ಅಂದ್ರೆ ಪ್ರಾಪರ್ ಆಗಿ ರನ್ ಆಗ್ತಿದೆಯೋ ಇಲ್ವಾ ಅಂತ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪ್ರಾಪರ್ ಆಗಿ ಫಾಲೋ ಮಾಡ್ತಿದಾರ ಅನ್ನೋದನ್ನು ಕೂಡ ಮೇನ್ ಅದೇ ಆಬ್ಜೆಕ್ಟಿವ್. ಪ್ರಿವೆನ್ಷನ್ ಆಫ್ ಫ್ರಾಡ್ ಅಂಡ್ ಮಾಲ್ ಪ್ರಾಕ್ಟೀಸಸ್ ಇಲ್ಲ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್ ಏನಾರ ಮಾಡ್ತು ಅಂತಂದ್ರೆ ಅದನ್ನ ಪ್ರಿವೆಂಟ್ ಮಾಡ್ತಾರೆ. ಅದು ಇನ್ಸೈಡರ್ಸ್ ಎಲ್ಲಾದ್ರೂ ಆಗಿರ್ಬೋದು, ಔಟ್ಸೈಡ್ ಎಲ್ಲಾದ್ರೂ ಆಗಿರ್ಬೋದು. ಡೆವಲಪ್ಮೆಂಟ್ ಆಫ್ ಸೆಕ್ಯೂರಿಟಿ ಮಾರ್ಕೆಟ್, ಇಯರ್ ಟು ಇಯರ್ ಸೆಕ್ಯೂರಿಟಿ ಮಾರ್ಕೆಟ್ ಎನ್ಹಾನ್ಸ್ ಆಗ್ತಾ ಇರುತ್ತೆ. ಅಂದ್ರೆ ಎಫಿಷಿಯನ್ಸಿ, ಮೊಬಲೈಸೇಷನ್ ಆಫ್ ಕ್ಯಾಪಿಟಲ್ ನ ತಗೊಂಬಂದಾದ್ಮೇಲೆ ಅದು ಇನ್ವೆಸ್ಟ್ಮೆಂಟ್ ಮಾಡಿ ಅವ್ರು ಒಳ್ಳೆ ಪ್ರಾಫಿಟ್ ತರಬೇಕು. ಆ ರೀತಿ ಸೆಕ್ಯೂರಿಟಿ ಮಾರ್ಕೆಟ್ ನ ಡೆವಲಪ್ಮೆಂಟ್ ಮಾಡ್ಕೊಂತ ಹೋಗ್ತಾ ಇದ್ದಾರೆ. ನೆಕ್ಸ್ಟ್ ಎಜುಕೇಶನ್ ಅಂಡ್ ಅವೇರ್ನೆಸ್, ಟು ಅಂಡರ್ಟೇಕ್ ಇನಿಷಿಯೇಟಿವ್ ಫಾರ್ ಇನ್ವೆಸ್ಟರ್ಸ್ ಎಜುಕೇಶನ್ ಅಂಡ್ ಅವೇರ್ನೆಸ್, ಪ್ರೊವೈಡಿಂಗ್ ಇನ್ಫಾರ್ಮೇಶನ್ ಟು ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ಟು ಮೇಕ್ ಇನ್ಫಾರ್ಮ್ಡ್ ಇನ್ವೆಸ್ಟ್ಮೆಂಟ್ ಡಿಸಿಷನ್. ಅಂದ್ರೆ ಫಸ್ಟ್ ಅವ್ರನ್ನ ಇನ್ವೆಸ್ಟರ್ಸ್ಗೆ ವಾಟ್ ಈಸ್ ಶೇರ್ ಮಾರ್ಕೆಟ್ ಅನ್ನೋದನ್ನ ಎಜುಕೇಟ್ ಮಾಡ್ತಾರೆ. ಅದ್ರ ಬಗ್ಗೆ ಅವೇರ್ನೆಸ್ ಪ್ರೋಗ್ರಾಮ್ ಯಾವುದೇ ರೀತಿ ಲೈಕ್ ಅದರಲ್ಲಿ ಪ್ರಾಬ್ಲಮ್ ಆಗಬಾರ್ದು. ಫಾರ್ ಎಕ್ಸಾಂಪಲ್ ಇವಾಗ ನೀವು ಟಿವಿ ನೋಡ್ಬೋದು, ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಮ್ಯೂಚುವಲ್ ಫಂಡ್ ಬಗ್ಗೆ ಕೊಡ್ತಾರೆ. ಅವೇರ್ನೆಸ್ ಅಂದ್ರೆ
ಲಾಸ್ಟ್ ಅಲ್ಲಿ ಬ್ಲಾ 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 ಅಂತ ಹೇಳ್ಕೊಂಡು ಬೇಗ ರನ್ ಮಾಡ್ತಾರೆ. ಇನ್ ದ ಸೆನ್ಸ್ ಅವೇರ್ನೆಸ್ ಕೊಟ್ಟಿರ್ತಾರೆ, ಯಾವುದೇ ರೀತಿ ಅದ್ರಲ್ಲಿ ಮೋಸ ಹೋಗ್ಬಾರ್ದು. ಇನ್ವೆಸ್ಟ್ಮೆಂಟ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್, ರೀಡ್ ಆಲ್ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಕೇರ್ಫುಲಿ ಅನ್ನೋದು ಹೇಗಿರುತ್ತೆ ಅದ್ರ ಬಗ್ಗೆ ಅವೇರ್ನೆಸ್ ಪ್ರೋಗ್ರಾಮ್ ಕೊಡ್ತಾರೆ. ರಿಸರ್ಚ್ ಅಂಡ್ ಟ್ರೈನಿಂಗ್, ಸೊ ಅವ್ರು ರೆಗ್ಯುಲರ್ ಆಗಿ ರಿಸರ್ಚ್ ಮತ್ತೆ ಟ್ರೈನಿಂಗ್ ಫೆಸಿಲಿಟೀಸ್ ಕೊಡ್ತಾರೆ. ಇಂಟರ್ಮೀಡಿಯೇಟ್ಸ್ ಅಂದ್ರೆ ಬ್ರೋಕರ್ಗೆ, ಸೊ ದಟ್ ಅವ್ರದ್ದು ನಾಲೆಜ್ ಮತ್ತೆ ಸ್ಕಿಲ್ಸ್ ನ ಎನ್ಹಾನ್ಸ್ ಮಾಡ್ಕೋಬಹುದು. ರೆಗ್ಯುಲೇಟರಿ ಕೋಆರ್ಡಿನೇಷನ್ ಟು ಕೋಆರ್ಡಿನೇಟ್ ಅಂಡ್ ಕೋಆಪರೇಟ್ ವಿತ್ ಅದರ್ ರೆಗ್ಯುಲೇಟರಿ ಅಥಾರಿಟೀಸ್ ಇನ್ ಇಂಡಿಯಾ ಅಂಡ್ ಅಬ್ರಾಡ್ ಟು ಎನ್ಶೋರ್ ದ ಸ್ಮೂತ್ ಫಂಕ್ಷನಿಂಗ್ ಅಂಡ್ ಇಂಟಿಗ್ರಿಟಿ ಆಫ್ ಸೆಕ್ಯೂರಿಟೀಸ್ ಮಾರ್ಕೆಟ್. ಬರೀ ಇಂಡಿಯಾದಲ್ಲೆಲ್ಲ ಅಬ್ರಾಡ್ ಕಂಟ್ರೀಸ್ ಅಲ್ಲೂ ಕೂಡ ಓಪನ್ ಅಪ್ ಆಗ್ತಾರೆ, ಸೊ ದಟ್ ನಮ್ದು ಲೈಕ್ ವಾಟ್ ನಾವ್ ಏನ್ ಟ್ರೇಡ್ ಮಾಡ್ತೀವಿ ನಾವು ಔಟ್ಸೈಡ್ ಕಂಟ್ರೀಸ್ ಅಲ್ಲೂ ಕೂಡ ಮಾಡ್ಬೋದು. ಸೊ ಇಷ್ಟು ಕೂಡ ಆಬ್ಜೆಕ್ಟಿವ್ಸ್. ಸೊ ಸೆಬಿ ಅಂತ ಬಂತು ಅಂತಂದ್ರೆ ನೀವಿಷ್ಟನ್ನು ಕೂಡ ಬರಿಬಹುದು. ಇನ್ವೆಸ್ಟರ್ಸ್ ಪ್ರೊಟೆಕ್ಷನ್, ರೆಗ್ಯುಲೇಷನ್ ಅಂಡ್ ಓವರ್ ಸೈಟ್, ಪ್ರಿವೆನ್ಷನ್ ಆಫ್ ಫ್ರಾಡ್ ಅಂಡ್ ಮಾಲ್ ಪ್ರಾಕ್ಟೀಸಸ್, ಡೆವಲಪ್ಮೆಂಟ್ ಆಫ್ ಸೆಕ್ಯೂರಿಟಿ ಮಾರ್ಕೆಟ್, ಎಜುಕೇಶನ್ ಅಂಡ್ ಅವೇರ್ನೆಸ್, ರಿಸರ್ಚ್ ಅಂಡ್ ಟ್ರೈನಿಂಗ್, ರೆಗ್ಯುಲೇಟರಿ ಕೋಆರ್ಡಿನೇಷನ್, ಇಷ್ಟು ಕೂಡ ನೀವು ಲೈಕ್ ಆಬ್ಜೆಕ್ಟಿವ್ಸ್ ಆಫ್ ಸೆಬಿಲಿ ಬರಿಬಹುದು. ಇಂಟ್ರಡಕ್ಷನ್ ಬರ್ದ್ಬಿಟ್ಟು ಪಾಯಿಂಟ್ಸ್ ನ ಬರ್ದು ಓನ್ ವರ್ಡ್ಸ್ ಎಕ್ಸ್ಪ್ಲೇನ್ ಮಾಡಿ ಕನ್ಕ್ಲೂಷನ್ ಕೊಡಿ ಸ್ಟೂಡೆಂಟ್ಸ್. ಸೊ ನಿಮ್ಗೆ ಇದು ಲೈಕ್ ಸೆಕ್ಷನ್ ಬಿ ಆದ್ರೂ ಕೇಳ್ಬೋದು, ಸೆಕ್ಷನ್ ಸಿ ಆದ್ರೂ ಕೇಳ್ಬೋದು. ಸೊ ಇನ್ನ ನಾನು ಡಿಫ್ರೆನ್ಸ್ ಬಿಟ್ವೀನ್ ಪ್ರೈಮರಿ ಮತ್ತೆ ಸೆಕೆಂಡರಿ ಮಾಡ್ಲಿಕ್ಕಿದೆ. ನೆಕ್ಸ್ಟ್ ನನ್ನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನನ್ನ ಚಾನೆಲ್ ನ ನೋಡ್ತಾ ಇರಿ ಸ್ಟೂಡೆಂಟ್ಸ್. ಥ್ಯಾಂಕ್ ಯು.